ಆತ್ಮೀಯ ವೀಕ್ಷಕರೇ, ತಮಗೆ ಪ್ರೀತಿಪೂರ್ವಕವಾದ ನಮಸ್ಕಾರವನ್ನು ಕೋರ್ತಾ ಇವತ್ತಿನ ದಿನ ಒಬ್ಬ ವಿಶೇಷ ವ್ಯಕ್ತಿಯನ್ನು ಸಂದರ್ಶನ ಮಾಡಲಿದ್ದೇನೆ. ನಮ್ಮ ಸಾಧಕರ ಸುದ್ದಿಯ ಮುಖ್ಯ ಉದ್ದೇಶವೇ ಸಾಧಕರ ಜೀವನ ಇನ್ನೊಬ್ಬರಿಗೆ ಸ್ಫೂರ್ತಿಯಾಗಲಿ ಅನ್ನುವಂತಹ ಉದ್ದೇಶ ನಮ್ಮದಾಗಿದೆ. ಇವತ್ತಿನ ಸಾಧಕರು ಶ್ರೀ ನರಸಿಂಹರಾಜು ಎನ್, ನಿವೃತ್ತ ಅಧೀಕ್ಷಕ ಅಭಿಯಂತರರು, ಕರ್ನಾಟಕ ಸರ್ಕಾರ. ಇವರು ತಮ್ಮ ಸೇವೆಯಿಂದ ಇತ್ತೀಚೆಗೆ ನಿವೃತ್ತಿಯನ್ನು ಹೊಂದಿದ್ದಾರೆ. ಇವರ ಸಾಧನೆ ಹಾಗೂ ಇನ್ನೊಬ್ಬರಿಗೆ ಗೊತ್ತಾಗದಂತೆ ಮಾಡಿದ ಸಮಾಜ ಸೇವೆಯನ್ನು ನೋಡಿದಾಗ ಮಾನವೀಯತೆಯ ಸಾಕಾರ ಮೂರ್ತಿ ಅಂತ ಹೇಳಿದರೆ ತಪ್ಪಾಗಲಾರದು. ಇವರು ಯಾವ್ಯಾವ ಜಿಲ್ಲೆಯಲ್ಲಿ ಸೇವೆಯನ್ನು ಸಲ್ಲಿಸಿದಾರೋ ಅಲ್ಲಿ ಇವರ ಬಳಿ ಸಹಾಯಕ್ಕೆ ಬಂದಂತಹ ಹಲವಾರು ಯುವಕರಿಗೆ ಉದ್ಯೋಗವನ್ನು ಮಾಡಲಿಕ್ಕೆ, ಸ್ವಂತ ವ್ಯವಹಾರವನ್ನು ಮಾಡೋದಕ್ಕೆ ತಮ್ಮ ತನುಮನ ಧನ ಪೂರ್ವಕವಾಗಿ ಸಹಾಯವನ್ನು ಮಾಡಿ ಅವರ ಜೀವನಕ್ಕೆ ಉಜ್ವಲ ಭವಿಷ್ಯವನ್ನು ಕಟ್ಟಿಕೊಟ್ಟಿದ್ದಾರೆ. ಬನ್ನಿ ಇವತ್ತಿನ ದಿನ ಅಂತಹ ಒಬ್ಬ ಶ್ರೇಷ್ಠ ಸಾಧಕರ ಪರಿಚಯವನ್ನು ಮಾಡಿಕೊಳ್ಳೋಣ. ಅವಮಾನ ಇವೆರಡು ಆಗಲೇಬೇಕು, ಜೀವನದಲ್ಲಿ ಮೇಲೆ ಬರಲಿಕ್ಕೆ ಆಗಲೇಬೇಕು. ಒಂದು ಹೊಟ್ಟೆ ಹಸಿವು, ತೀರಾ ಹೊಟ್ಟೆ ಒಂದು ತುತ್ತಿನ ಬೆಲೆ ನಮ್ಗೆ ಗೊತ್ತಿರಬೇಕು. ಆವಾಗ ಮಾತ್ರ ನಮ್ಮ ಮೇಲೆ ಎದ್ದೇಳಕ್ಕೆ ಸಾಧ್ಯ. ಸಾಧಕರ ಸುದ್ದಿ ಚಾನಲ್ಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ ಕೃಷ್ಣ ಅವರೇ, ಹೇಳಿ ಸರ್. ನಾವು ಪ್ರತಿಯೊಬ್ಬ ಸಾಧಕರನ್ನು ಇಂಟರ್ವ್ಯೂ ಮಾಡುವಾಗ ನಮಗೊಂದು ಕುತೂಹಲನೂ ಇರುತ್ತೆ ಮತ್ತು ಇನ್ನೊಬ್ಬರಿಗೆ ಅದರಲ್ಲಿ ಒಂದು ಸಂದೇಶವೂ ಇರುತ್ತೆ. ಸೊ ಹಾಗಾಗಿ ಅವರ ಬಾಲ್ಯ ಹಾಗೂ ಶಿಕ್ಷಣವನ್ನು ತಿಳ್ಕೊಳ್ಳೋದು ನಮ್ಮ ಒಂದು ಹವ್ಯಾಸ. ಸೊ ಹಾಗಾಗಿ ತಮ್ಮ ಬಾಲ್ಯ ಹಾಗೂ ಶಿಕ್ಷಣ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಥ್ಯಾಂಕ್ ಯು ಕೃಷ್ಣ, ನಂಗೆ ತುಂಬ ಸಂತೋಷ ಆಗುತ್ತೆ ಹೇಳಲಿಕ್ಕೆ. ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಟೌನ್ನ ಮದ್ದಯ್ಯ ರಸ್ತೆ, ಮದ್ದಯ್ಯ ನಿವಾಸ, ಇದು ನಮ್ಮ ಮನೆ ಅಡ್ರೆಸ್ಸು. ಇಲ್ಲಿ ನಾನು ನಾರಾಯಣಮ್ಮ ಮತ್ತು ನಾರಾಯಣಪ್ಪ ದಂಪತಿಯ 10ನೇ ಮಗನಾಗಿ ಜನಿಸಿದೆ. ನಾವು ಒಟ್ಟು 12 ಜನ ಮಕ್ಕಳು, 7 ಜನ ಗಂಡು ಮಕ್ಕಳು, 5 ಜನ ಹೆಣ್ಮಕ್ಳು. ಅದರಲ್ಲಿ 6ನೇ ಮಗ ನಾನು. ನಮ್ಮ ಅಣ್ಣಂದರು, ನನ್ನ ತಮ್ಮ ಎಲ್ಲ ನಾವು ಒಟ್ಟಿಗೆ ಇದ್ದೀವಿ. ಮತ್ತು ನಮ್ಮ ಚಿಕ್ಕಪ್ಪ ನಮ್ಮ ಪಕ್ಕದ ಮನೆಯೇ, ನಮಗೂ ಅವ್ರಿಗೂ ಒಂದೇ ಗೋಡೆ ಅಡ್ಡ, ಹಾಗೂ ತೋಟನೂ ಅಷ್ಟೇ, ಒಂದು ಬದು ಅಡ್ಡ. ಈ ಥರ ನಾವು ಬೆಳೆದು ಬಂದವರು. ಅವ್ರಿಗೂ 12 ಜನ ಮಕ್ಕಳು, ನಮ್ಮ ತಂದೆಗೆ 12 ಜನ ಮಕ್ಕಳು, 24 ಜನ. ಇವತ್ತು ನಮ್ಮ ತಾಯಿ ತಂದೆಗಳು, ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಯಾರೂ ಇಲ್ಲ. ಆದರೂ ಸಹ ನಾವು ಒಂದೇ ಕುಟುಂಬದ ಥರ ಇದ್ದೀವಿ. ನಮ್ಮ ಮನೇಲಿ ಏನೇ ಒಂದು ಸಣ್ಣ ಫಂಕ್ಷನ್ ಆದರೂ ಅಥವಾ ಒಂದೇನೋ ಒಂದು ಕಾರ್ಯಕ್ರಮ ಆದ್ರೂ ನಾವು ಅಂದರೆ 200ರಿಂದ 250 ಜನ ಸೇರ್ತೀವಿ. ಅಷ್ಟು ಜನ ಒಂದು ನಾಮಕರಣ ಆಗಲಿ, ಒಂದು ಹಬ್ಬ ಆಗಲಿಲ್ಲ, ವರ್ಷಕ್ಕೆ 4ರಿಂದ 5 ಫಂಕ್ಷನ್ ನಾವು ಗ್ಯಾರಂಟಿ ಸೇರ್ತೀವಿ. ಒಂದು ಗೌರಿ ಹಬ್ಬ, ಮತ್ತು ಪಿತೃಪಕ್ಷ, ಮತ್ತು ನಮ್ಮ ದೊಡ್ಡ ಹಬ್ಬ ಕಾಮನ ಹುಣ್ಣಿಮೆ. ಅದಾದಮೇಲೆ ಮುಂದೆ ಅವರು ಒಂದು ಮಾಡ್ತೇವೆ. ಪ್ಲಸ್ ನಮ್ಮ ಅಣ್ಣನ ಮಗ ಒಬ್ಬ ಡಾಕ್ಟ್ರು, ಅವನು ಲಂಡನ್ನಿದ್ದಾನೆ. ಅವನು ಬಂದಾಗೆಲ್ಲ ಫ್ಯಾಮ್ಲಿ ಎಲ್ಲ ಗೆಟ್ ಟುಗೆದರ್ ನಮ್ಮ ತೋಟಗಳಲ್ಲಿ ಅಲ್ಲಿ ಇಲ್ಲಿ ಸೇರ್ತೇವೆ. ಈ ಥರ ನಮ್ಮ ಗೆಟ್ ಟುಗೆದರ್, ನಮ್ಮ ಫ್ಯಾಮ್ಲಿ ಎಲ್ಲ ಖುಷಿಯಾಗಿದೆ. ನಮ್ಮ ಫ್ಯಾಮ್ಲಿಲಿ ವಿಶೇಷತೆ ಏನು ಅಂದರೆ ಕೃಷ್ಣ, ಈ ಕೂಲಿಯಿಂದ ಹಿಡಿದು ಆಟೋ ಡ್ರೈವರಿಂದ ಹಿಡಿದು ಸರ್ಕಾರದ ಕಾರ್ಯದರ್ಶಿವರೆಗೂ ಡಿಫ್ರೆಂಟ್ ಲೆವೆಲಲ್ಲಿ ಇದ್ದೀವಿ ಎಲ್ಲರೂ ನಮ್ಮ ಮನೆಯಲ್ಲಿ. ಯಾರಿಗೂ ನಮ್ಮ ಮನೇಲಿ ಸೇರಿದಾಗ ಭೇದ ಭಾವ ಇಲ್ಲ. ಅವನು ಹೋಗೋ ಬಾರ ಅಂತ ಕರಿಬೋದು, ಇವನು ಹೋಗೋ ಬಾರ ಅಂತ ಕರಿಬೋದು. ಆ ಥರ ಯಾವುದೋ ಒಂದು ಲೆವೆಲ್ ಡಿಫ್ರೆನ್ಸ್ ಏನಿಲ್ಲ. ತುಂಬ ಚೆನ್ನಾಗಿದ್ದೀವಿ. ನಾವು ಏನು ಕೋರ್ತೇವೆ ಯಾವಾಗಲೂ ಅಂದರೆ, ಎಷ್ಟೇ ಜನ್ಮ ಇದ್ರೂ ಇದೇ ಅಣ್ಣ ತಮ್ಮಂದರು, ಇದೇ ಅಕ್ಕ ತಂಗಿಗಳು ಮತ್ತು ತಂದೆ ತಾಯಿ ಹೊಟ್ಟೆಯಲ್ಲೇ ಹುಟ್ಟಬೇಕು, ಇದೇ ಥರ ಬೆಳಿಬೇಕು ಅನ್ನೋದೇ ನಮ್ಮ ಆಸೆ. ಎಷ್ಟೋ ಜನ ನಮ್ಮನ್ನ ಫಂಕ್ಷನ್ಗಳು ಬರೋರು ಇವತ್ತೂ ನಮ್ಮ ಅಣ್ಣ ತಮ್ಮಂದ್ರನ್ನ, ನಮ್ಮ ಕುಟುಂಬ ನೋಡ್ಲಿಕ್ಕೆ ಬರ್ತಾರೆ. ನಮ್ಮ ಮದುವೆಗಳಾದರೆ ಅಥವಾ ಒಂದು ಕಾರ್ಯಕ್ರಮ ಆದರೆ ಅವರೇ ವಾಲಂಟಿಯರಾಗಿ ನಾವು ಬರಲೇಬೇಕು ಅಂತ ಫ್ಯಾಮಿಲಿ ಸಮೇತ ಬಂದು ಇಂಥದ್ದು ನೋಡ್ಕೊಂಡು ಹೋಗ್ತಾರೆ. ಅದು ನಮಗೂ ಹೆಮ್ಮೆ, ನಮಗೂ ಖುಷಿ. ಅದು ಮುಂದಕ್ಕೆ ಎಷ್ಟು ದಿವಸ ನಡೀತದೋ ಗೊತ್ತಿಲ್ಲ. ಭಗವಂತ ಇಲ್ಲಿವರೆಗೂ ನಮಗೆ ಒಂದು ಅವಕಾಶ ಕೊಟ್ಟಿದ್ದಾನೆ, ಮಾಡ್ತಾ ಬರ್ತಾ ಇದ್ದೀವಿ. ನಾನು 1966 ಡಿಸೆಂಬರ್ 17ನೇ ತಾರೀಕು ಅದೇ ಮನೆಯಲ್ಲಿ ಹುಟ್ಟಿದೆ. ನಾವೆಲ್ಲ ಅಲ್ಲೇ ಹುಟ್ಟಿದ್ದು. ನಮ್ಮ ಮನೆ ಒಂದು ವಿಶೇಷ ಏನಿತ್ತು ಗೊತ್ತಾ, ನಾವೆಲ್ಲ ಹುಟ್ಟಿದಾಗ 3 ತೊಟ್ಟಿಲು ತೂಗ್ತಿದ್ವು. ಒಂದು ಕಡೆ ತಾಯಿ, ಒಂದು ಕಡೆ ಸೊಸೆ, ಒಂದು ಕಡೆ ಮಗಳು. ನಮ್ಮ ಅಕ್ಕ ನಮ್ಮ ಅತ್ತಿಗೆ, ನಾವು ಹುಟ್ಟಿದಾಗೆಲ್ಲ 3 ತೊಟ್ಲು. ನಮ್ಮ ಮನೇಲಿ ಒಂದು ಬಾಣಂತಿ ಮನೆ ಅಂತಲೇ ಇತ್ತು. ಬಾಣಂತಿ ಮನೆ ಅಂತ ಇತ್ತು. ಅಲ್ಲಿ ಬರೀ ಮಕ್ಕಳು ಹೆರಿಗೆ ಆಗಲಿಕ್ಕೆ, ಮತ್ತು ಮಾಂಸಾಹಾರ ವಿಶೇಷ ಅಡುಗೆ ಮಾಡಲಿಕ್ಕೆ ಒಂದು ಅಡುಗೆ ಮನೆ ಸಪ್ರೇಟೇ ಇತ್ತು, ಹೊಸ ಅಡುಗೆ ಮನೆ ಅಂತ ಕಡೆ ಮಾಡ್ತಿದ್ರು. ಒಂದು ದೊಡ್ಡ ವಿಶಾಲವಾದ ಮನೆ.
ಎರಡು ರೋಡ್ಗೆ ಇತ್ತು ದೇವನಹಳ್ಳಿಲಿ. ಅಲ್ಲಿ ಒಟ್ಟು 4 ಬಾಗಿಲಿತ್ತು ಆಗ, ನಾವು ಚಿಕ್ಕದಲ್ಲಿದ್ದಾಗ. ಈಗೆಲ್ಲ ಚಿಕ್ಕದಾಗಿದೆ, ಎಲ್ಲ ಬೇರೆ ಬೇರೆ ಹೋಗಿ ಎಲ್ಲ ಆಗಿದೆ. ಆ ರೋಡಲ್ಲಿ ಪೂರ್ತಿ ನಮ್ಮವರೇ, ನಮ್ಮ ಅಣ್ಣ ತಮ್ಮಂದರು ಅಕ್ಕ ತಂಗಿಗಳೇ ಇದ್ದಾರೆ. ನಾವು ಒಳ್ಳೆ ತುಂಬು ಜೀವನನ ನಡೆಸಿದ್ವಿ, ನೆಮ್ಮದಿಯಾಗಿದ್ದೀವಿ, ನಾವೆಲ್ಲ ಚೆನ್ನಾಗಿದ್ದೀವಿ. ಇಟ್ಸ್ ಆಲ್ ಗುಡ್. ನಾನು 66ರಲ್ಲಿ ಹುಟ್ಟಿದೆ. ಬಟ್ ಇದಕ್ಕೆ ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ನನಗೆ 27/1965 ಅಂತ ಕೊಟ್ಟರು. 1.5 ವರ್ಷ ಹೆಚ್ಚಿಗೆ ಕೊಟ್ಟರು ಅಂತಂದೆ. ಸೊ ಅದರಿಂದ ಬೇಗ ರಿಟೈರ್ಡ್ ಆದೆ. ನನಗಿನ್ನೂ ಈಗ 59 ವರ್ಷ, ಇನ್ನೂ 1 ವರ್ಷ ಸರ್ವಿಸ್ ಇತ್ತು. ಅದಕ್ಕೆ ಮೊದಲೇ 6 ತಿಂಗಳು 1 ವರ್ಷ ಮೊದಲೇ ರಿಟೈರ್ಡ್ ಆದೆ. ರಿಟೈರ್ಡ್ ಆಗಿ ನನಗೆ ಹ್ಯಾಪಿ. ನಾನು ಮಾಡಿದ ಕೆಲಸ ನನಗೆ ಹೆಮ್ಮೆ ತಂದಿದೆ, ಖುಷಿ ತಂದಿದೆ. ಎಲ್ಲಿ ಮಾಡಿದ್ದೀನಿ ಅಲ್ಲಿ ಮನವಿಟ್ಟು ಕೆಲಸ ಮಾಡಿದ್ದೀನಿ, ಹಿಂಬಿದ್ದು ಕೆಲಸ ಮಾಡಿದ್ದೀನಿ. ಅದಕ್ಕೆ ಮೊದಲು ಹೇಳೋದು ಎಜುಕೇಷನ್ನು. ಪ್ರೈಮರಿ ಸ್ಕೂಲ್ ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ 3ನೇ ಕ್ಲಾಸ್ವರೆಗೂ ಕೊರಚರಪಾಳ್ಯ ಶಾಲೆ, ದೇವನಹಳ್ಳಿ ಟೌನ್, ಇಲ್ಲಿ ಮಾಡಿದೆ. 4ನೇ ಕ್ಲಾಸು ನಮ್ಮ ಅಣ್ಣ ನಾಗಣ್ಣ ಅವರು ಕಟ್ಕೋಳ್, ರಾಮದುರ್ಗ ತಾಲೂಕು, ಬೆಳಗಾಂ ಜಿಲ್ಲೆ ರಾಮದುರ್ಗ ತಾಲೂಕು ಕಟ್ಕೋಳಲ್ಲಿ ಇದ್ದರು. ಅಲ್ಲಿ 4ನೇ ಕ್ಲಾಸು ಸ್ಟಡಿ ಮಾಡಿದೆ. ಮತ್ತು ನಮ್ಮ ಅತ್ತಿಗೆಯವರು ಮಗನ ಬಾಣಂತನಕ್ಕೆ ಹೋದಾಗ ನಾನು ವಾಪಸ್ ದೇವನಹಳ್ಳಿಗೆ ಬಂದೆ. ದೇವನಹಳ್ಳಿಗೆ ಬಂದು ಮಿಡ್ಲ್ ಸ್ಕೂಲು ನಮ್ಮ JKBMS ಸ್ಕೂಲ್, ಸರ್ಕಾರಿ ಬಾಲಕರ ಮಾದರಿ ವಿದ್ಯಾಶಾಲೆ, ಅಲ್ಲಿ 5ರಿಂದ 7ನೇ ತರಗತಿವರೆಗೂ ಓದಿದೆ. ಆಮೇಲೆ ಹೈಸ್ಕೂಲ್ ವಿದ್ಯಾಭ್ಯಾಸನ ನಮ್ಮ ದೇವನಹಳ್ಳಿ ಜೂನಿಯರ್ ಕಾಲೇಜ್, ಸರ್ಕಾರಿ ಕಿರಿಯ ಕಾಲೇಜಲ್ಲಿ ಮಾಡಿದೆ. ಇಂಗ್ಲೀಷ್ ಮೀಡಿಯಮಲ್ಲಿ ಮಾಡಿದೆ. 8ರಿಂದ 10ನೇ ಕ್ಲಾಸ್ವರೆಗೂ ಇಂಗ್ಲೀಷ್ ಮೀಡಿಯಮ್ ಸೇರಿಸಿದ್ರು. ಒಂದು ಸೆಕ್ಷನ್ ಇಂಗ್ಲೀಷ್ ಮೀಡಿಯಮ್ ಇತ್ತು, ಇನ್ನು 2 ಸೆಕ್ಷನ್ನು ಕನ್ನಡ ಮೀಡಿಯಮ್ ಇತ್ತು. ಅಲ್ಲಿ ಮಾಡಿದ್ವಿ. ತುಂಬ ಆಕ್ಟಿವಿಟೀಸಲ್ಲಿದ್ವಿ. ಅವಾಗ ನಾನು 2ನೇ ಕ್ಲಾಸಿಂದನೂ SSLCವರೆಗೂ ಸ್ಕೌಟ್ಸ್ ಲೀಡ್ರಾಗಿದ್ದೆ. ಸ್ಕೌಟ್ಸು, NCC ಮತ್ತು ಈ 76ಇಂದ ನಾನು ಇದರಲ್ಲಿ ಲಯನ್ಸ್ ಸಂಸ್ಥೆ ನಡೆಸುವಂಥ ಆರೋಗ್ಯ ಶಿಬಿರಗಳು, ಕಣ್ಣಿನ ತಪಾಸಣೆ, ಹಲ್ಲು ತಪಾಸಣೆ, ಇವಕ್ಕೆಲ್ಲ ವಾಲಂಟ್ರಿಯಾಗಿ ಡೇ ಆ್ಯಂಡ್ ನೈಟಲ್ಲಿ ಕೆಲಸ ಮಾಡ್ತಾಯಿದ್ವಿ. ನಮಗೊಂದು ಖುಷಿ, ಜನಗಳ ಸೇವೆ ಮಾಡೋದೊಂದು ಖುಷಿ. ಅವ್ರಿಗೆ ಸ್ನಾನ ಮಾಡಿಸೋದು, ಅವ್ರ ಟಾಯ್ಲೆಟ್ ತೆಗೆಯೋದು, ಅವರ ರಿಸರ್ಚ್ ತೆಗೆಯೋದು, ಇವೆಲ್ಲ ನಾವು ಹೆಮ್ಮೆಯಿಂದ ಮಾಡ್ತಿದ್ವಿ. ಅದು ಕಮಿಟೆಡಾಗಿ ಮಾಡಿದ್ವಿ. ಈಗ ಮಾಡಿ ಚೆನ್ನಾಗಿ ಓದ್ವಿ. ನಮಗೆಲ್ಲ ಒಳ್ಳೆ ಟೀಚರ್ಸ್ ಇದ್ದರು. ನಮ್ಮ ಮನೆಯಲ್ಲಿ ಒಳ್ಳೆ ಗೈಡೆನ್ಸ್ ಇತ್ತು. ನಮ್ಮ ಅಣ್ಣಂದ್ರೆಲ್ಲ ನಮ್ಮ ತಂದೆಗಳಿಗಿಂತ ಹೆಚ್ಚಾಗಿ ನಮ್ಮನ್ನು ನೋಡ್ಕೊಂಡಿದ್ರು. ನಮ್ಮ ಅಣ್ಣ ಅತ್ತಿಗೆ ಎಲ್ಲ ನಮ್ಮನ್ನು ಅತ್ತಿಗೆಗಳೆಲ್ಲ ನೋಡ್ಕೊಂಡಿದ್ದಾರೆ. ನಮ್ಮ ಮನೇಲಿ ಒಂದು ವಿಶೇಷ ಏನು ಗೊತ್ತಾ, ಗೌರಿ ಹಬ್ಬಕ್ಕೆ ಎಲ್ಲ ಹೆಣ್ಮಕ್ಳು ತವ್ರ ಮನೆಗೆ ಹೋಗೋದು ವಿಶೇಷ ಎಲ್ಲ ನಮ್ಮ ಹಿಂದೂ ಸಮಾಜದಲ್ಲಿ. ಬಟ್ ನಮ್ಮ ಮನೇಲಿ ಯಾವ ಸೊಸೆನೂ ತವ್ರ ಮನೆಗೆ ಹೋಗೋದಿಲ್ಲ. ಅದೆಲ್ಲ ನಮ್ಮ ಮನೇಲಿ ಇರ್ತಾರೆ. ದೇ ವಿಲ್ ಎಂಜಾಯ್ ಇಟ್. ಯಾರು ಕಷ್ಟಪಟ್ಟು ಅಯ್ಯೋ ನಾನು ಇಲ್ಲಿ ಕಟ್ಟಾಕೋದು ಅಂತ ಎಲ್ಲ ಅವ್ರು ಇರೋಕ್ಕೆ ಇಷ್ಟಪಡ್ತಾರೆ. ನಮ್ಮ ಅತ್ತಿಗೆಗಳು ಅಷ್ಟೇ ಚೆನ್ನಾಗಿ ನಮ್ಮನ್ನು ಮಕ್ಕಳಿಗಿಂತ ಅವ್ರ ಮಕ್ಕಳು ನೆಕ್ಸ್ಟು ಫಸ್ಟ್ ನಾವು ಅಂತ ನಮ್ಮನ್ನು ಬೆಳೆಸಿದ್ದಾರೆ. ನಮ್ಮ ನೋಡಿದ್ರೆ ಇವತ್ತಿಗೂ ಅದೇ ಥರ ಇಟ್ಟಿದ್ದಾರೆ. ನಮ್ಮನ್ನು ನೋಡ್ಕೊಂಡಿದ್ದಾರೆ. ನಾವು ತುಂಬ ಪುಣ್ಯವಂತರು. ನಾವು ಈ ಥರ ಬಂದಂಥ ಇದರಲ್ಲಿ ಒಂದು ನನ್ನ ಜೀವನದಲ್ಲಿ ಒಂದು ಹಿಸ್ಟಾರಿಕ್ ಇನ್ಸಿಡೆನ್ಸ್ ನಡೀತದೆ. ಸೊ SSLCಯಲ್ಲಿ ನಾವು ಎಲ್ಲ ಓದೋದ್ರಲ್ಲಿ ಟಾಪಲ್ಲಿದ್ವಿ. ಅವಾಗ 178 ಜನ ನಾವು SSLC ಎಕ್ಸಾಮ್ ತೊಗೊಂಡಿದ್ವಿ. ಅದ್ರಲ್ಲಿ ಬರೀ 10 ಜನ ಪಾಸಾದರು, 168 ಜನ ಫೇಲು. ಸಿಲೆಬಸ್ ಚೇಂಜ್ ಆಗಿಲ್ಲ. ಆ ಫೇಲ್ ಆದ ಲಿಸ್ಟಲ್ಲಿ ನಾನು ಇದ್ದೆ. ಅದು ನನ್ನ ಜೀವನದ ದೊಡ್ಡ ತಿರುವು. ಅಲ್ಲಿಂದ ಅವಮಾನ ಶುರುವಾಯಿತು. ಅಂದರೆ ಓದಿದ್ದೆ, ಚೆನ್ನಾಗಿ ಓದಿದ್ದೆಲ್ಲ ಮಾಡಿದ್ದೆ. ಅದು ಏನು ಇದೋ ಗೊತ್ತಾಗಲಿಲ್ಲ, ನಮಗೂ ಅಸೆಸ್ ಮಾಡಲಿಕ್ಕಾಗಲಿಲ್ಲ. ಆಮೇಲೆ ಅಂತರ್ಗತ ಆಗಿಬಿಟ್ಟೆ. ನಮ್ಮಣ್ಣ ಮಂಗಳೂರಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಇದ್ದರು, ನಾಗಣ್ಣವರು. ಅವ್ರು ನನ್ನ ತಕ್ಷಣ ಕರ್ಕೊಂಡೋಗಿ ಅಲ್ಲಿ ಇಟ್ಕೊಂಡು ಓದಿದ್ರು. ಸುಮಾರು 16 ಗಂಟೆ ಓದ್ತಿದ್ದೆ. ನಮ್ಮ ಅಣ್ಣ ಅದಕ್ಕೆ ಬೈದು ಮಲಗಿಸ್ತಿದ್ರು, ನಿದ್ದೆ ಮಾಡಬೇಕು ನೀನು ಮಾಡು ಅಂತ ಮಲಗಿಸ್ತಿದ್ರು. ಆ ಥರ ನಾನು ನೋಡಿಕೊಂಡು ಬೆಳೆಸಿದ್ರು. ಅಲ್ಲಿಂದ ಏನೇನು ಕಷ್ಟಪಟ್ಟು ಗೌರ್ಮೆಂಟ್ ಕಾಲೇಜ್ ಮಂಗಳೂರಲ್ಲಿ ಫಸ್ಟ್ PUC ಸೀಟ್ ತೊಗೊಂಡೆ. ಅಲ್ಲಿ ಓವರ್ವೆಲ್ಮಿಂಗ್ ಆದೆ ನನಗೆ. ಆವಾಗ ನನಗೆ ನಮ್ಮಣ್ಣ ಪಾಪ ಇನ್ಫ್ಲೂಯೆನ್ಸ್ ಮಾಡಿಸಿ ಯಾರ್ಯಾರಿಗೋ ಹೇಳಿ ನನಗೆ ಕಷ್ಟದಲ್ಲಿ ಒಂದು ಸೀಟ್ ಕೊಡಿಸಿದ್ರು ಫಸ್ಟ್ PUCಲಿ. ಅದಾದ ನಂತರ ಫಸ್ಟ್ PUCಲಿ ರಿಸಲ್ಟ್ ಬಂದಾಗ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್, ನನಗೆ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್. ಟರ್ನ್ ಓವರಲ್ಲಾಗಿದ್ದು. ಮತ್ತು 2 ಸೆಕ್ಷನ್ ಇದ್ವು, PCMB ಆ್ಯಂಡ್ PCMST ಸ್ಟ್ಯಾಟಿಸ್ಟಿಕ್ಸ್. ಅವೆರಡಕ್ಕೂ ನಾನೇ ಟಾಪರ್ ಇದ್ದೆ. ಅಷ್ಟು ಚೆನ್ನಾಗಿ ಬಂದಿದ್ದು. ಅದು ನಮ್ಮಣ್ಣ ಎಮೋಷನಲ್ ಆಗೋದು ತುಂಬ ಕಡಿಮೆ. ನಾಗಣ್ಣ ವೆರಿ ಸೀರಿಯಸ್ ಅವರು. ನನ್ನ ತಂದೆ ಇದ್ದಾಗ ಅವ್ರ ಕಣ್ಣಲ್ಲಿ ಆನಂದ ಬಾಷ್ಪ. ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಬಂದಾಗ ಅಲ್ಲಿಂದ ಮತ್ತು ಸೆಂಟ್ ಅಲೋಷಿಯಸ್ ಕಾಲೇಜ್ಗೆ ಸೆಕೆಂಡ್ PUCಗೆ ಹೋದೆ. ಅಲ್ಲೂ ಚೆನ್ನಾಗಿ ಮಾಡಿದೆ. ಆವಾಗ ಫಸ್ಟ್ ಟೈಮು ಇದಾದಾಗ ವಿದ್ಯಾಭ್ಯಾಸದಲ್ಲಿ ಪೇಪರ್ ಲೀಕಾಗಿ, ಮ್ಯಾಥ್ಸ್ ಪೇಪರ್ ಲೀಕಾಗಿ ಆವಾಗ ಎಕ್ಸಾಮ್ ಮಾಡಬೇಕು ಅಂತಾಯಿತು. ಎಕ್ಸಾಮ್ ಆಯಿತು. ಅದಕ್ಕೂ ಆವಾಗ ತುಂಬ ಗಲಾಟೆಗಳು ನಡೆದು ಫಸ್ಟ್ ಎಂಟ್ರೆನ್ಸ್ ಎಕ್ಸಾಮ್ ನಮಗೆ ಬಂದಿದ್ದು ಫಸ್ಟ್. ಅದು ಫೇಸ್ ಮಾಡಿದ್ದು ನಾವೇ ಫಸ್ಟು. ನಮ್ಗೆ ಯಾವುದೇ ರೆಫರೆನ್ಸ್ ಇರಲಿಲ್ಲ, ಹಳೆ ಕ್ವಶನ್ ಪೇಪರ್ ಇರಲಿಲ್ಲ, ಏನಿರಲಿಲ್ಲ. ನಾವೇ ಓದಿ ಮಾಡಿದ್ದು. ಪರ್ಫೆಕ್ಟ್ ಇದೆ. ಆವಾಗ ನಮ್ಮ ಅಣ್ಣ ಹತ್ರ ಮಾತ್ರ ತುಂಬ ಕಡಿಮೆ ಇತ್ತು ನಾನು.
ಅಂದರೆ ಭಯದಲ್ಲಿದ್ದೆ. ಅವೆಲ್ಲ ಓದ್ತಾಯಿದ್ದೆ, ಬಂದು ಕೆಳಗೆ ಒಂದು ಸರಿ ಹೇಳ್ದ ಕೆಮಿಸ್ಟ್ರಿ ಪೇಪರ್ ಓದ್ತಾಯಿದ್ದೆ ನಾನು. ಬೆಳಗ್ಗೆ ನಮ್ಮ ಅಣ್ಣ ಬ್ರಷ್ ಮಾಡ್ತಾ ಬಂದು ಮಾತಾಡೋ ಅಭ್ಯಾಸ. ಬ್ರಷ್ ಮಾಡ್ತಾ ಬಂದು ಮಾತಾಡಿದ್ರು, ಹೇಗೆ ರೆಡಿ ಆಗಿದೆಯಾ ಅಂದರು. ಅರ್ದು ಕುಡ್ದಿದ್ದೀನಣ್ಣ, ಈ ವರ್ಡ್ ಹೇಳಿದೆ ನಾನು. ಅಂದರೆ ಅಷ್ಟು ಚೆನ್ನಾಗಿ ಓದ್ತಿದ್ದೆ, ಅಷ್ಟು ಚೆನ್ನಾಗಿ ಅನಲೈಸ್ ಇತ್ತು, ಎಲ್ಲ ಇತ್ತು. ನಮ್ಮ ಅಣ್ಣ ನನಗೆ ಪಾಠ ಹೇಳ್ಕೊಡೋರು, ಎಲ್ಲ ಮಾಡೋರು. ದಾರಿದೀಪ ನಮ್ಮ ಅಣ್ಣಂದ್ರ ಋಣ ನಾನು ಯಾವ ಜನ್ಮಕ್ಕೂ ತೀರ್ಸೋಕ್ಕಾಗಲ್ಲ, ಅಷ್ಟು ದೊಡ್ಡ ಒಂದು ಹೊಣೆ ನಮ್ಮ ಮೇಲಿದೆ. ಸೊ ಅದೆಲ್ಲ ಬಂದಮೇಲೆ ಹೇಗೆ ಬರೀಬೇಕು ಅಂತ ಗೊತ್ತಾಗಲಿಲ್ಲ ನನಗೆ. ಎಂಟ್ರೆನ್ಸ್ ನಮಗೇನು ರೆಫರೆನ್ಸೇ ಇಲ್ಲ. ಸೊ ಫಸ್ಟ್ ಫಿಸಿಕ್ಸ್ ಪೇಪರ್ಗೆ ಹೋದೆ. ಫಿಸಿಕ್ಸ್ ಪೇಪರ್ಗೆ ಹೋಗಿ ಆವಾಗ 100 ಕ್ವಶನನ್ನು ನಾವು 60 ನಿಮಿಷದಲ್ಲಿ ಆನ್ಸರ್ ಮಾಡಬೇಕಿತ್ತು. ನನಗೆ ಎಲ್ಲ ಗೊತ್ತಿದ್ರು ಸಹ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಅಭ್ಯಾಸ, ಬೇಸಿಕ್ಸಿಂದ ಕ್ಯಾಲ್ಕುಲೇಟ್ ಮಾಡಿ ಹಾಕೋದು. ಸೊ ನೋಡಿದೆ, ಇನ್ನು 20 ನಿಮಿಷ ಇದೆ, ಬರೀ 40 ಕ್ವಶನ್ ಮಾತ್ರ ಆನ್ಸರ್ ಮಾಡಿದ್ದೀನಿ, ಇನ್ನು 60 ಕ್ವಶನ್ ಬಾಕಿ ಇದೆ. ತಕ್ಷಣ ಶಾಕಾಗಿ ಮಾಡ್ತಾ ಹೋದೆ. ಕಾನ್ಫಿಡೆನ್ಸ್ ಹೋಯ್ತು ನನಗೆ, ಯಾಕೆ ನಾನು ಫುಲ್ ಕಮಿಟೆಡ್ ಕೆಲಸ ಮಾಡೋಕ್ಕಾಗಲಿಲ್ಲ, ಅಟೆಂಡ್ ಮಾಡೋಕ್ಕಾಗಿಲ್ಲ ಅಂತ. ಅದು ಯಾಕೆ ಅಟೆಂಡ್ ಮಾಡೋಕ್ಕೆ ಗೊತ್ತಿಲ್ಲದೆ ಒದ್ದಾಡಿದೆ. ಆಮೇಲೆ ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಎಲ್ಲ ಚಕ ಅಂತ ಮಾಡಿ ಬಂದೆ. ನಾನು ಲಿಸ್ಟಲ್ಲಿ ಇರ್ತೀನೋ ಇಲ್ಲೋ ಅಂತ ಹೋಗಿ ನೋಡಿದೆ ಬೋರ್ಡಲ್ಲಿ, ನಂದು 607 ರ್ಯಾಂಕ್ ಇನ್ ದ ಸ್ಟೇಟ್. ಆವಾಗ ಇಂಜಿನಿಯರಿಂಗ್ಗೆ. ಆವಾಗ ನಾನು ಕೇಳಿದ್ದೆ, ನಮ್ಮ ಅಣ್ಣ ಓದಿದ್ರು ಅಂತ ನಾನು ಫುಲ್ ಅವ್ರ ಲೈಫ್ ಲಾಂಗ್ ಅವ್ರು ಫಾಲೋ ಮಾಡ್ತಾ ಬಂದೆ. UEC ಹಾಕಿದ್ದೆ, ಸಿವಿಲ್. ಫಸ್ಟ್ ಲಿಸ್ಟಲ್ಲೇ ಅನೌನ್ಸ್ ಆಗಿತ್ತು. ಮೆಡಿಕಲ್ ಸೀಟು ಸಿಕ್ಕಿತ್ತು ನನಗೆ. BMCಯಲ್ಲಿ 358 ರ್ಯಾಂಕಿಂಗ್ ಬಂದು ಫಸ್ಟ್ ಲಿಸ್ಟಲ್ಲೇ MBBS BE 2 ಸಿಕ್ಕಿತ್ತು. ಸೊ ಓವರಾಲ್ ನನ್ನ ಫ್ಯೂಚರ್ ಓಪನ್ ಆಯ್ತು ಅಲ್ಲಿ. ಸೊ ಅಲ್ಲಿಂದ ಬಂದು ನನಗೇನಂದರೆ ನಮ್ಮ ಫಾರೆಸ್ಟ್ ಆಫೀಸರ್ ನಾರಾಯಣ ಸ್ವಾಮಿ ಅಂತ ನಮ್ಮ ಅಣ್ಣನವ್ರನ್ನ ಸ್ಮರಿಸ್ಬೇಕಾದ್ರೆ ತುಂಬ ಇಂಪಾರ್ಟೆಂಟು. ನಮ್ಮ ಫ್ಯಾಮಿಲಿಯ ಬೆನ್ನೆಲುಬು, ಕಿಂಗ್ ಪಿನ್ ಅಂತಾರಲ್ಲ ಆ ಥರ. ಅವರು ನಮ್ಮ ಜೊತೆಲಿ ಇದ್ದರು ಅನ್ನೋದೇ ಒಂದು ದೊಡ್ಡ ಹೆಮ್ಮೆ ವಿಷಯ. ಅವರು ತುಂಬ ದೊಡ್ಡ ಮನುಷ್ಯ. ಅವ್ರಿಗೇನಾದರೂ ಏನಾದರೂ ಮಾಡಿ ತಮ್ಮನ್ನು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಪಾಸ್ ಮಾಡಿಸ್ಬೇಕು, ಅವ್ನು ಮಾಡಲಿ ಅಂತೇಳಿ ನನಗೆ ಅವರು ಆವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅವಾಗ ಸೇರಿದ್ರು ಅವರು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿದ್ದರು ಮೊದಲವರು. ಆವಾಗಿದ್ದಾಗ ನನಗೆ ಒಂದು ಲೆಟ್ರ್ ಬರೆದು ನೀನು BE MBBS ಎಲ್ಲ ಮಾಡಬೇಡ, ಗೋ ಫಾರ್ BA ಅಂತ ಬಂದಿದ್ರು. BE ಈಸ್ ಓಕೆ, ಬಟ್ MBBS ಡೋಂಟ್ ಟೇಕ್ ಇಟ್. ಯಾಕೆಂದರೆ 5 ವರ್ಷ 6 ವರ್ಷ ಆಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ನೀನು BA ಮಾಡಿದ್ರೆ 3 ವರ್ಷದಲ್ಲಿ ಮುಗಿಸ್ಬೋದು. BE 4 ವರ್ಷ ಓಕೆ ಅಂದಿದ್ರು. ಓಕೆ ಅಂದ್ರಲ್ಲ, ಓಡೋಗಿ ಸೇರ್ಕೊಂಬಿಟ್ಟೆ ನಾನು BEಗೆ. ಇನ್ನು ಅದನ್ನು ಬೇಡ ಅಂದ್ಬಿಡ್ತಾರೆ ಅಂತ. ಸೊ ಅಲ್ಲಿ ಸೇರಿಕೊಂಡು ಅಲ್ಲಿಂದ ಜರ್ನಿ ಮಾಡ್ತಾ ಬಂದು BE UEC ಕಾಲೇಜಲ್ಲಿ ಫಸ್ಟ್ ಕ್ಲಾಸಲ್ಲಿ ಮುಗಿಸಿದೆ. ನಾನು ಫೈನಲ್ ಎಕ್ಸಾಮ್ ಟೈಮಲ್ಲಿ ನಮ್ಮ ತಂದೆಯವರು ತೀರೋದ್ರು. ಇದರಲ್ಲೂ ಮಾಡಿ ಹೊರಗಡೆ ಬಂದು ಏನು ಮಾಡಿದೆ ಅಂದರೆ, ನಾನು ಸಮಾಜ ಸೇವೆಗಳಿದೆ. ನಾನೇನು ಮಾಡೋಕ್ಕೋಗಲಿಲ್ಲ. 89 ಫೆಬ್ರವರಿ ಮುಗೀತು. ಮುಗಿದ ನಂತರ ಗ್ರ್ಯಾಜುಯೇಟ್ಸ್ ಯೂತ್ ಅಸೋಸಿಯೇಷನ್ ಅಂತ ಮಾಡಿ ದೇವನಹಳ್ಳಿಲಿ 6 ಜನ ನಾವು ಫ್ರೆಂಡ್ಸು ಸೇರಿಕೊಂಡು SLC PUC BCom ಹುಡುಗರಿಗೆ ಪಾಠ ಮಾಡೋದು, ಫ್ರೀ ಕೋಚಿಂಗ್ ಕ್ಲಾಸ್. ಇದನ್ನು ಮಾಡ್ತಾ ಬಂದ್ವಿ. ನಾನು ಸೆಲೆಕ್ಷನ್ ಆಗೋವರೆಗೂ ಅದು ಮಾಡಿದ್ವಿ. ಆಮೇಲೆ ಮುಂದೆ ನಡ್ಸ್ಕೊಂಬರೋಕ್ಕಾಗಲಿಲ್ಲ, ಬಿಟ್ಟುಬಿಟ್ರು. ನಾನು ಕೆಲ್ಸಕ್ಕೆ ಹೋದ್ಮೇಲೆ ಅಲ್ಲಿ ತುಂಬ ಜನ ಶಿಷ್ಯರು ಇವತ್ತಿಗೂ ನಮಗೆ ಅಭಿಮಾನದಿಂದ ಕಾಣ್ತಾರೆ, ನೋಡ್ತಾರೆ. ಊರಿಗೋದ್ರೆ ಅದೊಂದು ಹೆಮ್ಮೆ. ಈ ಥರ ವಿಷಯದಲ್ಲಿ ಬಂದು ಕೊನೆಗೆ ನಮ್ಮ ಅಣ್ಣ ಏನು ಮಾಡಿದ್ರು ಅಂದರೆ, 92 ಅಲ್ಲಿ ಒಂದು KES ಎಕ್ಸಾಮ್ ಕರೆದ್ರು, ಕರ್ನಾಟಕ ಇಂಜಿನಿಯರಿಂಗ್ ಸರ್ವಿಸ್ ಎಕ್ಸಾಮ್ ಕರೆದ್ರು. ಆವಾಗ ನಮ್ಮ ಅಣ್ಣ, ನಮ್ಮ ದೊಡ್ಡಣ್ಣ, 2 ಅಪ್ಲಿಕೇಶನ್ ತೊಗೊಂಬ, ನಾನೊಂದು ಇನ್ನೊಂದು ಹಾಕೋಣ, ಯಾರು ಟಾಪರ್ ಬರ್ತಾರೆ ನೋಡೋಣ ಅಂತಂದರು. ಇದು ಒಳ್ಳೆ ಕಾಟ ಬಂತಲ್ಲಪ್ಪ ಅಂತೇಳಿ ಹೋಗಿ ನಾನು 2 ಅಪ್ಲಿಕೇಶನ್ ತಂದು ಇಬ್ಬರು ಹಾಕಿದ್ವಿ. ನನ್ನ ಪುಣ್ಯಕ್ಕೆ ಏನಾಯ್ತು ಅಂದರೆ, ನಮ್ಮ ಅಣ್ಣ ಫಸ್ಟ್ ಎಕ್ಸಾಮ್ ಬರ್ತಿದ್ರು ಬ್ಯಾಚ್ 1ಗೆ, ನಾನು ಬ್ಯಾಚ್ 2ಗೆ ಅಪ್ಲಿಕೇಶನ್ ತಂದಿದ್ದು. ಬ್ಯಾಚ್ 1 ಅವ್ರು ಸೆಲೆಕ್ಟ್ ಆಗ್ಬಿಟ್ರು 92 ಆಗಸ್ಟಲ್ಲಿ. ನಂದು ಸೆಕೆಂಡ್ ಬ್ಯಾಚಲ್ಲಿ ಸೆಲೆಕ್ಷನ್ ಆಯಿತು. ಸೊ ಅದರಿಂದ ಏನಂತಾರೆ, ಮುಜುಗರದಿಂದ ಪಾರಾದೆ. ಅಂಡರ್ಗ್ರೌಂಡಾಗಿ ಅವ್ರ ಮನೇಲೆ ಕೂತು ಓದಿದ್ದು ನಾವು. 1 ಇಯರ್ ಚೆನ್ನಾಗಿ ಓದಿ KES ಎಕ್ಸಾಮಲ್ಲಿ ಕ್ವಾಲಿಫೈ ಆದ್ವಿ. ಅಲ್ಲಿಂದ ಬಂದಮೇಲೆ KES ವಾಕವರ್ ಇತ್ತು. ನನಗೆ 0 ಕೊಟ್ಟಿದ್ರು 5 ಪೋಸ್ಟ್ ವಾಕವರ್ ಇತ್ತು ಆವತ್ತಿನ ಸ್ಥಿತಿಲಿ. ಸೊ ನನ್ನ ಸಬ್ಜೆಕ್ಟ್ಸ್ ಅವಾಗ ತೊಗೊಂಡಿದ್ದು, ನಾನು ಏನ್ಷಿಯಂಟ್ ಇಂಡಿಯನ್ ಸಿವಿಲೈಸೇಷನ್, ಫಿಲಾಸಫಿ, ಇಂಡಿಯನ್ ಹಿಸ್ಟ್ರಿ, ಮೊಘಲ್ ಹಿಸ್ಟ್ರಿ ಇಂಥವೆಲ್ಲ ತೊಗೊಂಡು ಪಾಸ್ ಮಾಡಿ. ನಮ್ಮದು ರೆಗ್ಯುಲರ್ ಮ್ಯಾಥ್ಸ್ ತೊಗೊಂಡಿದ್ದೆ. ಮ್ಯಾಥ್ಸು ಮತ್ತು ಅಪ್ಲೈಡ್ ಮೆಕ್ಯಾನಿಕ್ಸ್ ಎಲ್ಲ ಅವಾಗ ನಾವು 5 ಸಬ್ಜೆಕ್ಟ್ ತೊಗೋಬೇಕಿತ್ತು. ಅಪಾರ್ಟ್ ಫ್ರಮ್ ರೆಗ್ಯುಲರ್ ಸಬ್ಜೆಕ್ಟ್ಸ್ 5 ಸಬ್ಜೆಕ್ಟ್ ತೊಗೋಬೇಕಿತ್ತು. ತೊಗೊಂಡು ಅವೆಲ್ಲ ಮಾಡಿದೆ. ಅವಾಗ ಎಲ್ಲ ನನ್ನನ್ನು ರೇಗಿಸ್ತಿದ್ರು, ಯಾರೋ 100 ಮೇಲೆ 200ಗೆ 100 ಮೇಲೆ ಯಾರೂ ಸ್ಕೋರ್ ಮಾಡಿಲ್ಲ ಮ್ಯಾಥ್ಸಲ್ಲಿ, ಹಾಗೆ ಅಂತ ಕಿಂಡ್ಲು ಮಾಡಿದೆ ನಮ್ಮ ಸ್ನೇಹಿತರು. ನಾನು ಅವ್ರ ಹತ್ರ ಎಲ್ಲ ಚಾಲೆಂಜ್ ಮಾಡಿ, ನೋಡು ನಾನು ಮಾಡ್ತೀನಿ, ಮೋರ್ ದೆನ್ 70% ಮಾಡ್ತೀನಿ ಅಂತೇಳಿ 186 ಅಷ್ಟೇ ತಗೊಂಡೆ ಮ್ಯಾಥ್ಸಲ್ಲಿ 200ಗೆ. ಸೊ ಅದೇ ಥರ ನಂದು ಕಂಟಿನ್ಯೂ ಆಯಿತು, ಕ್ವಾಲಿಫೈ ಆದೆ ನಾನು. ಯಾಕೆ ನಾನು ಇಂಜಿನಿಯರ್ ಆಗಿದ್ದರಿಂದ ಐ ಪ್ರಿಫರ್ಡ್ ಇಂಜಿನಿಯರಿಂಗ್ ಸರ್ವಿಸ್. ಇದಕ್ಕೆ ಬಂದೆ. KES ಬೇಡ ಅಂದ್ಬಿಟ್ಟೆ. ಆಗ ನಮ್ಮ ಸ್ನೇಹಿತರಲ್ಲಿ, ನೀನು ಹೋದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಒಂದು ಸೀಟು, ಹೋಗಬೇಡ, ಬೇರೆ ಯಾರಿಗಾದ್ರೂ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ಸೊ ನನಗೆ ಇದರಲ್ಲಿ ಐ ವಾಸ್ ಹ್ಯಾಪಿ.
ಯಾಕೆಂದರೆ ಇದು KS ಮಾಡೋಂಥದ್ದು ಯಾರು ಬೇಕಾದ್ರೂ ಮಾಡ್ಬೋದು. BA ಮಾಡಿದ್ರು ಮಾಡ್ಬೋದು, MBBS ಮಾಡಿದ್ರು ಮಾಡ್ಬೋದು, BE ಮಾಡಿದ್ರು ಮಾಡ್ಬೋದು. ಇಂಜಿನಿಯರಿಂಗ್ ಸರ್ವಿಸ್ ನಾವು ಮಾತ್ರ ಮಾಡೋಕ್ಕೆ ಸಾಧ್ಯ ಆಯಿತು. ಆದ್ದರಿಂದ ನಾನು ಚಾಯ್ಸ್ ಮಾಡಿದೆ. ಚಾಯ್ಸ್ ಮಾಡಿ ಬಂದ ಮೇಲೆ ನಂಗೆ ಒಳ್ಳೊಳ್ಳೆ ಸ್ನೇಹಿತರು ಸಿಕ್ಕಿದ್ರು, ಒಳ್ಳೆ ಒಡನಾಟ ಆಯಿತು. ರಾಘವನ್ ಈಗ ಕಾರ್ಯದರ್ಶಿಯಾಗಿ ರಿಟೈರ್ಡ್ ಆದರು ಮೊನ್ನೆ, ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ, ಸಣ್ಣ ನೀರಾವರಿ ಇಲಾಖೆಯಲ್ಲಿ. ಅವರು ನನ್ನ ಬ್ಯಾಚ್ಮೇಟು, ಇಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸು. ಅದು ನಾವು ಕ್ಲೋಸ್ ಫ್ರೆಂಡ್ಸ್ ಆದಮೇಲೆ ಸರ್ವಿಸ್ ಶುರು ಆದಮೇಲೆ ಅನುಬಂಧ ಇತ್ತು. ಅವರು ನಮ್ಮ ಭಾವ ಆಗಿ ಬಂದರು, ನನ್ನ ತಂಗಿನ ಕೊಟ್ವಿ. ಈಗ ಅವರು ನಾವೆಲ್ಲ ಜೊತೆಯಲ್ಲಿ ಚೆನ್ನಾಗಿದ್ದೀವಿ. ಇಟ್ ವಾಸ್ ಗೋಯಿಂಗ್ ವೆರಿ ವೆಲ್. ಆ್ಯಂಡ್ ಆಮೇಲೆ ನಂದು 95 ಜುಲೈ 3ನೇ ತಾರೀಕು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರೊಬೇಷನರ್ ಆಗಿ ಸೇರಿಕೊಂಡೆ. ಸರ್, ತಾವು ಕೂಡು ಕುಟುಂಬದಲ್ಲಿ ಬೆಳೆದಿದ್ದು ಅಂತ ಹೇಳಿದರೆ, ಸೊ ಈಗಿನ ಒಂದು ಕಾಲಘಟ್ಟದೊಳಗೆ ಕೂಡು ಕುಟುಂಬಗಳು ತುಂಬ ಕಡಿಮೆ ಆಗ್ತಾ ಇದ್ದಾವೆ. ಗಂಡ ಹೆಂಡತಿ 2 ಮಕ್ಕಳು ಅನ್ನುವಂಥ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ತಾವು ಕೂಡು ಕುಟುಂಬದಲ್ಲಿ ಬೆಳೆದಂಥವ್ರು, ಅದರಿಂದ ಏನೆಲ್ಲ ಲಾಭಗಳಿದ್ದಾವೆ ಸರ್? ಯಾಕೆ ಕೂಡು ಕುಟುಂಬ ಇರಬೇಕು? ಕೂಡು ಕುಟುಂಬ ಯಾವತ್ತಿಗೂ ತುಂಬ ಅದೃಷ್ಟದ ಒಂದು ಭಾಗ ಜೀವನದಲ್ಲಿ. ಯಾಕೆ ಗೊತ್ತಾ, ನಮ್ಮ ಮನೆಯಲ್ಲಿ ತಂದೆ ತಾಯಿ ವಿಚಾರಿಸಿದ್ದಕ್ಕಿಂತ ಹೆಚ್ಚಾಗಿ ನಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಗಳು, ಚಿಕ್ಕಪ್ಪ ಚಿಕ್ಕಮ್ಮ, ಅವ್ರ ಮಕ್ಕಳು, ಇವರೆಲ್ಲ ವಿಚಾರಿಸಿದ್ದೇ ಹೆಚ್ಚು. ನಾವು ಅಷ್ಟೇ, ನಮ್ಮ ಮಕ್ಕಳು ಯಾರು, ಅವ್ರ ಮಕ್ಕಳು ಯಾರು ಅಂತ ಯಾವತ್ತೂ ಯೋಚನೆ ಮಾಡಿಲ್ಲ. ಅದೇ ಥರ ನಾವು ನಡ್ಕೊಂಬಂದಿದ್ದೀವಿ. ನಮ್ಮ ಮಕ್ಕಳು ಹಾಗೇ ಇದ್ದಾರೆ. ಸೊ ವಾಚ್ ಮಾಡ್ತಾ ಬಂದಿದ್ದೀವಿ. ಒಂದು ಹೊಂದಾಣಿಕೆ ಭಾವನೆ. ಈ ಸಮಾಜದಲ್ಲಿ ಏನು ಮಾಡ್ಬೋದು, ಏನಿಲ್ಲ ಅನ್ನೋದು ಯೋಚನೆ ಮಾಡೋಕ್ಕೆ ಮಕ್ಳಿಗೊಂದು ಆಸ್ಪದ ಸಿಗುತ್ತೆ. ಅಷ್ಟು ಜನ ಮಕ್ಕಳು ಒಟ್ಟೆ ಇದ್ದಾಗ ಕಂಪ್ಯಾರಿಸನ್ ಸಿಗುತ್ತೆ. ಒಬ್ಬರಿಗೆ ಕೈ ಹಿಡಿದು ಇನ್ನೊಬ್ಬರ ಮೇಲೆ ಎತ್ತಲಿಕ್ಕಾಗುತ್ತೆ. ಈ ಥರದ್ದೆಲ್ಲ ನಮ್ಮ ಮನೇಲಿ ನಡೆದಿದೆ. ನಾವು ಎಲ್ಲ ಥರದಲ್ಲೂ ಅದನ್ನು ಎಂಜಾಯ್ ಮಾಡಿದ್ದೀವಿ. ಇವತ್ತು ಎಂಜಾಯ್ ಮಾಡ್ತಾಯಿದ್ದೀವಿ. ಎಲ್ಲ ಒಟ್ಟಿಗೆ ಇದ್ದೀವಿ ನಾವು. ಕುಟುಂಬ ಇರೋದ್ರಿಂದ ಏನಾಗುತ್ತೆ, ನ್ಯೂಕ್ಲಿಯರ್ ಫ್ಯಾಮಿಲಿ ಆದರೆ ಒಂಥರ ಐಸೋಲೇಟ್ ಆಗಿಬಿಡ್ತೀವಿ. ಇವಾಗ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ಇಷ್ಟಾದ ಏನು ಜೀವನ ಅದು? ಏನು ಕಷ್ಟ ಆದ್ರೂ ಅವ್ರಿಗೆ ಹೇಳಬೇಕು. ಆಮೇಲೆ ಓವರ್ ಬರ್ಡನ್, ಫ್ಯಾಮ್ಲಿ ಮೇಲೆ ಓವರ್ ಬರ್ಡನ್ ಆಗುತ್ತೆ. ನ್ಯೂಕ್ಲಿಯರ್ ಫ್ಯಾಮ್ಲಿ ಆದರೆ ನನ್ನ ಮಗ ಏನು ಮಾಡ್ತಾನೋ, ನನ್ನ ಮಗಳು ಏನು ಮಾಡ್ತಾಳೋ, ಅವಳು ಹೆಂಗೆ ಓದ್ತಾ ಇದ್ದಾಳೋ, ಇವನು ಹೆಂಗೆ ಓದ್ತಾ ಇದ್ದಾನೋ, ಅವನಿಗೇನು ಚಟಗಳಿದ್ದಾವೋ, ಇವಳಿಗೇನು ಚಟಗಳಿದ್ದಾವೋ, ನಮ್ಮ ಅಪ್ಪ ಹೆಂಗೋ, ನಮ್ಮ ಅಮ್ಮ ಹೆಂಗೋ, ಹಿಂಗೆ 4 ಜನದ ಮಧ್ಯೆ ದೊಡ್ಡ ಕಿಷ್ಕಿಂದೆ ಶುರುವಾಗ್ತದೆ. ಈ ಕುಟುಂಬ ಇದ್ರೆ ಹಂಗೆ ಇಲ್ಲವೇ ಇಲ್ಲ. ಯಾಗೊತ್ತಾ, ಅವ್ರು ಏನು ಮಾಡಿದ್ರು ಯಾರಿಗಾರೊಬ್ರಿಗೆ ಗೊತ್ತಾಗುತ್ತೆ. ಈ 200 ಜನ ಎಲ್ಲ ಒಂದು ಕಡೆ ಇರ್ತಾರೆ, ಏನೋ ವಾಚ್ ಮಾಡ್ತಾರೆ. ಆಮೇಲೆ ಎಲ್ಲಿ ಏನು ಮಾಡ್ತಾರೆ ಅಂತ ವಾಚ್ ಮಾಡಲಿಕ್ಕಾಗುತ್ತೆ, ಅಡ್ವೈಸ್ ಮಾಡಲಿಕ್ಕಾಗುತ್ತೆ. ಮತ್ತು ನಮ್ಮ ಟ್ರೀಟ್ಮೆಂಟೇ ಬೇರೆ ಥರ ಇರುತ್ತೆ ಮಕ್ಕಳ ಜೊತೆ. ನಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಗಳ ಟ್ರೀಟ್ಮೆಂಟೇ ಬೇರೆ ಥರ ಇರುತ್ತೆ. ಅದೆಲ್ಲ ಅವರಿಗೆ ಹೊಂದಾಣಿಕೆ ಆಗಿ ಅವರಲ್ಲಿ ಅನ್ಯೋನ್ಯತೆ ಬಂದು ಆ ಬಾಂಧವ್ಯಗಳು ಚೆನ್ನಾಗಿ ಗಟ್ಟಿ ಆಗ್ತವೆ. ಇದು ತೀರಾ ಅವಶ್ಯಕ ಇವತ್ತಿನ ದಿವಸದಲ್ಲಿ. ಇವತ್ತಿನ ಭಾರತೀಯ ಪರಿಸ್ಥಿತಿಯಲ್ಲಿ ನಮಗೆ ಭಾರಿ ಇಂಪಾರ್ಟೆಂಟ್ ಇದೆ. ನಾವು ಅದರಿಂದ ದೂರ ಹೋಗ್ತಾ ಇದ್ದೀವಿ. ನನಗನ್ಸ್ತಾರೆ, ನಾನು ನೋಡ್ತಾ ಹೊರಗಡೆ ಪ್ರಪಂಚದಲ್ಲಿ ನಾನು ನೋಡ್ತಾ ಇರೋದು ತುಂಬ ದೂರ ಹೋಗ್ತಾ ಇದ್ದೀವಿ. ನ್ಯೂಕ್ಲಿಯರ್ ಫ್ಯಾಮಿಲಿ ಆಗ್ತಾಯಿದ್ದೀವಿ. ದಟ್ ಈಸ್ ವೆರಿ ಬ್ಯಾಡ್. ನಾನು ಹೇಳೋದು ನನ್ನ ಪ್ರಕಾರ. ಒಗ್ಗಟ್ಟಾಗಿ ಒಟ್ಟೊಟ್ಟಿಗೆ ಬೆಳೆಯುವಂಥದ್ದು, ಅವರಲ್ಲಿ ಕಮ್ಯುನಿಕೇಷನ್ ಬರಬೇಕು. ಮಕ್ಕಳಲ್ಲಿ, ಸೊಸೆಗಳಲ್ಲಿ, ಅಕ್ಕ ತಂಗಿರಲ್ಲಿ, ಒಂದು ತಾಯಿ ಗಟ್ಟಿಯಾಗಿದೆ. ಸಂಬಂಧ ಗಟ್ಟಿಯಾಗಿ ಚೆನ್ನಾಗಿದ್ದೀವಿ. ದೇವ್ರದ್ದು ಎಲ್ಲ ಚೆನ್ನಾಗಿದ್ದೀವಿ. ಸಂಬಂಧ ಗಟ್ಟಿಯಾಗಿದೆ. ಆಮೇಲೆ ನಮ್ಮ ಅಣ್ಣನ ಮಕ್ಕಳು ಏನು ಓದ್ತಾರೆ ಏನಿಲ್ಲ ನಮ್ಮ ಅಣ್ಣ ಯಾವತ್ತೂ ಕೇಳಿಲ್ಲ. ನಮ್ಮ ಜವಾಬ್ದಾರಿ ಇತ್ತು. ಅವ್ನು ಹೆಂಗೆ ಓದ್ತಾನೆ ಏನಿಲ್ಲ ಅಂತ. ಇವತ್ತಿಗೂ ನಮ್ಮ ಅಣ್ಣ ಅದನ್ನು ಹೇಳೋದು. ಅವ್ರು ಏನಾದರೂ ಹೇಳ್ಬೇಕಾದ್ರೆ, ನಮ್ಮ ಅಣ್ಣಂದರು ಅವ್ರೇನಾದರೂ ಮಕ್ಕಳು ಹೇಳಬೇಕು ಅಂದರೆ ನಮ್ಮ ಮುಖಾಂತರ ಹೇಳ್ಬೇಕಿತ್ತು. ಅವರು ಅಂಕಲ್ ಹೇಳಿ, ಅಪ್ಪಂಗೆ ಹೇಳಿ, ಅಮ್ಮಂಗೆ ಹೇಳಿ ಅಂತ. ಅವ್ರಿಗೇನೋ ಪ್ರಾಬ್ಲಮ್ ಆಯಿತು, ಕಾಲೇಜ್ಗೆ ಓಡೋಗ್ತಿದ್ವಿ, ಅಲ್ಲಿ ನಾವು ನೋಡ್ತಿದ್ವಿ. ನಮ್ಮ ಅಣ್ಣ ಯಾವತ್ತೂ ಹೋಗಿದ್ದಿಲ್ಲ. ಅಥವಾ ನಮ್ಮ ಅಪ್ಪ ಬಂದು ನಮ್ಮನ್ನೇನು ಕಾಲೇಜಲ್ಲಿ ಯೋಚನೆ ಮಾಡಿದ್ದಿಲ್ಲ. ನಮ್ಮ ಅಣ್ಣ ನನಗೆಲ್ಲ ನೋಡಿಕೊಂಡು ಮ್ಯಾನೇಜ್ ಮಾಡಿ ಕಾಲೇಜಿಗೆ ಬಂದು ಎಲ್ಲ ವಿಚಾರಿಸಿ ನನ್ನ ಕ್ಯಾಲಿಬರೇನಂತ ಅಸೆಸ್ ಮಾಡಿ ಈ ಥರದ್ದೆಲ್ಲ ಮಾಡಿ ಪುಷ್ ಮಾಡಿ ಕೊಡ್ತಿದ್ರು. ನೀವು ನಂಬಲಿಕ್ಕಿಲ್ಲ, ನಮ್ಮ ಫಾರೆಸ್ಟ್ ಆಫೀಸರ್ ಅಣ್ಣ ನಾನು 3rd ಇಯರ್ B ಇದ್ದಾಗ ನನಗೆ ತಲೆ ಹೊಡೆದಿದ್ರು. ಒಂದು ಸರಿ ಏನೋ ಹೇಳ್ಕೊಡ್ಬೇಕಾದ್ರೆ ಹೊಡೆದಿದ್ರು. ಯಾಕೆ ಅಂತ ಕೇಳಿದೆ. ಯು ಆರ್ ಟು ಇಂಟೆಲಿಜೆಂಟ್, ಐ ಡೋಂಟ್ ಡಿಸಗ್ರಿ ವಿತ್ ದಟ್. ಬಟ್ ಏನು ಅಂದರೆ, ನಿನಗೆ ನಾನು ವಾಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಯು, ಇಟ್ಸ್ ನಾಟ್ ಕಮಿಂಗ್ ಔಟ್ ಆಫ್ ಯು. ಈ ಮಾತು ಅಪ್ಪ ಹೇಳೋಕ್ಕಾಗುತ್ತೆ ಅಲ್ವಾ? ಅದು ತಂದೆ ಥರ, ತಂದೆಗಿಂತ ಹೆಚ್ಚಿನ ಅಭಿಮಾನದಲ್ಲಿ ಅದನ್ನು ಹೇಳಿ ನಮಗೆ ಕೊಟ್ಟಿದ್ದರು. ನಾನು SLC ಫೇಲ್ ಆದಂತ ಆಗಲೇ ಹೇಳಿದೆ ನಿಮಗೆ. SLC ಫೇಲ್ ಆಗಿ ನಾಗಣ್ಣವ್ರ ಮನೇಲಿ ಹೋಗಿ ಮಂಗಳೂರಲ್ಲಿದ್ದಾಗ ಒಂದು ಸರಿ ಅವರು ಒಂದು ಪಾಠ ಹೇಳ್ಕೊಡ್ಬೇಕಾದ್ರೆ ಒಂದು ದಿವಸ ತಗೊಳ್ಳೋರು. ಥರೋ ಬೇಸಿಕ್ಸಿಂದ ಹೇಳ್ಕೊಡ್ತಿದ್ರು. ಒಂದು ಸರಿ ನಾನೇನೋ ಒಂದು ತಪ್ಪು ಮಾಡಿದೆ. ಅವರು ಚೇರ್ ಮೇಲೆ ಅಯ್ಯಪ್ಪ ಸ್ವಾಮಿ ಸ್ಟೈಲಲ್ಲಿ ಕೂತಿದ್ರು, ನನಗೆ ಹೇಳ್ಕೊಡ್ತಾ ಇರ್ಬೇಕಾದ್ರೆ ಅವ್ರ ಕೈಯಲ್ಲಿ ಒಂದು ಬಾಲ್ ಇತ್ತು. ಹಿಂಗೆ ಟ್ವಿಸ್ಟ್ ಮಾಡ್ಕೊಂಡು ಮಾತಾಡ್ತಾಯಿದ್ರು ಅವರು. ನಾನು ತಪ್ಪು ಹೇಳಿದೆ, ಒಂದೇನೋ ತಪ್ಪು ಹೇಳಿದೆ. ಅವ್ರೇನು ಗೊತ್ತಾ, ಹೊಡಿಲಿಕ್ಕೆ ಬಂದವ್ರಿಗೆ ಹೊಡಿಲಿಕ್ಕೆ ಆಗಲಿಲ್ಲ. ಸೊ ಅವರು ಹಿಂಗೆ ಎತ್ತಿ ಬಾಲ್ ಬಿಸಾಡಿದ್ರು, ಕಾಲ ಮೇಲೆ ಬಿತ್ತವ್ರಿಗೆ. ಆವತ್ತು ನಾನು ಬಿಟ್ಬಿಟ್ಟವ್ರ ಅಂತ ಕೇಳೋದು. ಯಾಕೆಂದರೆ ನನಗೋಸ್ಕರ ಅವ್ರು ನೋವ್ತಿರ್ತಾರೆ ಅಂತ. ಅದು ನೋವು ಆಯ್ತು ಅವ್ರ ಪಾಪ. ಆ ನೋವು ನೋಡಿ ಇದು ಮಾಡಿದೆ. ಯಾವತ್ತೂ ನಾವು
ನಮಗೆ ನೋವಾದರೂ ನಮ್ಮ ಅಣ್ಣ ತಮ್ಮಂದರು ಅಕ್ಕ ತಂಗಿಗಳಿಗೆ ಯಾವತ್ತೂ ನೋವಾಗಬಾರ್ದು, ಅತ್ತಿಗೆಗಳು ಭಾವಂದರು ಎಲ್ಲ ನಾವು ಚೆನ್ನಾಗಿರಬೇಕು ಅನ್ನೋ ಒಂದು ಭಾವನೆ. ಒಬ್ಬರಿಗಿಂತ ಒಬ್ಬರು ಎಲ್ಲರಿಗೂ ಮನಸ್ಸಲ್ಲೂ ಇದೇ ಭಾವನೆ ಇದೆ, ನಂದು ಒಬ್ಬಂದೇ ಅಂತಲ್ಲ, ಎಲ್ಲರ ಮನಸ್ಸಲ್ಲೂ ಇದೇ ಭಾವನೆ, ಇದೇ ಥರ ಚೆನ್ನಾಗಿದ್ದೀವಿ. ಸೊ ಕೂಡು ಕುಟುಂಬ ದಿ ಬೆಸ್ಟ್. ಯಾರು ದಯವಿಟ್ಟು ಇದರಿಂದ ದೂರ ಹೋಗಬೇಡಿ, ಒಟ್ಟಿಗೆ ಸೇರ್ಕೊಳ್ಳಿ. ಹೆಚ್ಚಿಗೆ ಸೇರಿದಷ್ಟು ಒಳ್ಳೆಯದು. ಅವಿನಾವ ಭಾವ ಸಂಬಂಧಗಳು ಬರ್ತವೆ. ಮಕ್ಕಳಲ್ಲಿ ಒಂದು ಭಯ ಬರುತ್ತೆ, ಮಕ್ಕಳಲ್ಲಿ ಒಂದು ಕಮಿಟ್ಮೆಂಟ್ ಬರುತ್ತೆ, ಒಂದು ಇದೇನು ಶ್ರೇಯೋಭಿವೃದ್ಧಿಗೆ ಒಳ್ಳೆಯದಾಗುತ್ತೆ. ಸೊ ಆದ್ದರಿಂದ ನಮ್ಮ ಮಕ್ಕಳು ನಮ್ಮ ಕಂಟ್ರೋಲೇ ಇರಬೇಕು ಅಂತಿಲ್ಲ, ಬೇಕಾಶಿನ ಕಂಟ್ರೋಲರ್ಸ್ ಇರ್ತಾರೆ, ಒಳ್ಳೆಯದಾಗ್ತದೆ. ಇದರಿಂದ ಒಳ್ಳೆ ಬಾಂಧವ್ಯ ಬೆಳೀತದೆ ನನ್ನ ಅನಿಸಿಕೆ ಕೃಷ್ಣ ಅವರೇ.